ಹಿಸ್ಪನಿಯೋಲಾ ಒಂದು ದ್ವೀಪ, ಎರಡು ವಿಭಿನ್ನ ಜಗತ್ತು. ಕೆರಿಬಿಯನ್ ಸಮುದ್ರದಲ್ಲಿರುವ ಹಿಸ್ಪನಿಯೋಲಾ ಎಂಬ ಪುಟ್ಟ ದ್ವೀಪ ಎರಡು ದೇಶಗಳ ನಡುವೆ ಹಂಚಿ ಹೋಗಿದೆ. ಈ ದ್ವೀಪದ ಪಶ್ಚಿಮ ಭಾಗ ಹೈಟಿ ದೇಶಕ್ಕೆ ಸೇರಿದ್ದರೆ ಪೂರ್ವ ಭಾಗ ಡೊಮಿನಿಕನ್ ರಿಪಬ್ಲಿಕ್ ದೇಶಕ್ಕೆ ಸೇರಿದೆ. 1492ರಲ್ಲಿ ಕೊಲಂಬಸ್ನಿಂದ ಕಂಡುಹಿಡಿಯಲ್ಪಟ್ಟ ಹಿಸ್ಪನಿಯೋಲಾ ಅಮೆರಿಕಾದ ನೆಲದಲ್ಲಿ ಯುರೋಪಿಯನ್ನರ ಮೊದಲ ವಸಾಹತು ಕೇಂದ್ರವಾಯಿತು. ನೂರಾರು ವರ್ಷಗಳ ಹಿಂದೆ ಹೈಟಿ ದೇಶವನ್ನ ಫ್ರಾನ್ಸ್ ಆಳುತ್ತಿದ್ದರೆ ಡೊಮಿನಿಕನ್ ರಿಪಬ್ಲಿಕ್ ಸ್ಪೇನ್ ದೇಶದ ಹಿಡಿತದಲ್ಲಿತ್ತು. ಈ ಎರಡೂ ದೇಶಗಳಿಗೆ ವಸಾಹತುಶಾಹಿತ್ವದಿಂದ ಬಿಡುಗಡೆ ಸಿಕ್ಕ ನಂತರ ಹಿಸ್ಪಾನಿಯೋಲಾ ದ್ವೀಪ ಕೂಡ ಹಂಚಿ ಹೋಯಿತು. ಒಂದೇ ದ್ವೀಪ, ಒಂದೇ ವಾತಾವರಣ, ವಿಭಿನ್ನ ಭಾಷೆ, ಸಂಸ್ಕೃತಿ. ಇದರ ಜೊತೆಗೆ ಪ್ರಕೃತಿ ಕೂಡ ವಿಭಿನ್ನ. ಇದಕ್ಕೆ ಕಾರಣ ಅಲ್ಲಿನ ಸರ್ಕಾರಗಳು. ಹೈಟಿ ದೇಶ ಇಂಧನಕ್ಕಾಗಿ ಅರಣ್ಯದ ಮೇಲೆ ಹೆಚ್ಚಾಗಿ ಅವಲಂಬಿತವಾಗಿತ್ತು. ಹೀಗಾಗಿ ಅತಿ ಹೆಚ್ಚು ಮರಗಳನ್ನ ಕಡಿಯಲಾಯಿತು. ಇವತ್ತು ಹೈಟಿಗೆ ಸೇರಿದ ಭೂಭಾಗ ಅಕ್ಷರಶಃ ಬರಡು ಭೂಮಿಯಾಗಿದೆ. ಇನ್ನೊಂದೆಡೆ ಡೊಮಿನಿಕನ್ ರಿಪಬ್ಲಿಕ್ ಸರ್ಕಾರ ತನ್ನ ದೇಶದ ಅರಣ್ಯ ಸಂಪತ್ತನ್ನ ರಕ್ಷಿಸೋದಕ್ಕೆ ಅನೇಕ ಕಾನೂನುಗಳನ್ನ ಜಾರಿಗೆ ತಂದಿತು. ಪರಿಣಾಮ ಇಂದು ಹಿಸ್ಪನಿಯೋಲಾ ದ್ವೀಪದ ಪೂರ್ವ ಭಾಗ ಬರಡು ಭೂಮಿಯಾಗಿದ್ದರೆ ಪಶ್ಚಿಮ ಭಾಗ ಹಚ್ಚ ಹಸಿರಿನಿಂದ ಕೂಡಿದೆ.